ಸಂಗೀತ ಕಚೇರಿಗಳಿಗೆ ಹಾಜರಾಗುವುದು ಅಂದರೆ ನೀವು ಇಷ್ಟಪಡುವ ಸಂಗೀತವು ಡಿಜಿಟಲ್ ಅಥವಾ ಭೌತಿಕ ಸ್ವರೂಪದಿಂದ ಜೀವಂತ ಉಸಿರಾಟದ ಅನುಭವಕ್ಕೆ ಮೀರಿದ ಜಗತ್ತಿಗೆ ಹೆಜ್ಜೆ ಹಾಕಿದಂತೆ. ಲೈವ್ ಪ್ರದರ್ಶನದ ಸಂಭ್ರಮವನ್ನು ಹಂಚಿಕೊಳ್ಳಲು ಉತ್ಸುಕರಾಗಿರುವ ನೀವು ಅಭಿಮಾನಿಗಳ ಸಮುದ್ರವನ್ನು ನೇರವಾಗಿ ಉತ್ಸಾಹವೂ ಹೆಚ್ಚಾಗುತ್ತದೆ. ಆದರೆ ಅಭಿಮಾನಿಗಳು ಕಲಾವಿದರ ಮೇಲೆ ವಸ್ತುಗಳನ್ನು ಎಸೆಯುವ ಮೂಲಕ ಪ್ರದರ್ಶನಗಳಿಗೆ ಅಡ್ಡಪಡಿಸುವ ಮೂಲಕ ಅವರನ್ನು ಅಗೌರವಗೊಳಿಸಿದಾಗ ಸಂಗೀತ ಮತ್ತು ಕಲಾತ್ಮಕತೆಯ ಆಚರಣೆ ಏನಾಗಬೇಕು ಎಂಬುದರ ಮೇಲೆ ಕರಿನೆರಳು ಬೀಳುತ್ತದೆ. ಸುನಿಧಿ ಚೌಹಾಣ್ ಅವರು ಪ್ರದರ್ಶನ ನೀಡುತ್ತಿರುವಾಗ ಪ್ರೇಕ್ಷಕರಿಂದ ಯಾರೋ ನೀರಿನ ಬಾಟಲಿಯನ್ನು ಎಸೆದಾಗ ಅವರು ಹೇಗೆ ಪ್ರತಿಕ್ರಿಯಿಸಿದರು ಎಂಬುದನ್ನು ವೈರಲ್ ವಿಡಿಯೋ ತೋರಿಸುತ್ತದೆ. ಬಾಟಲಿಯು ಅವಳ ಪಕ್ಕದಲ್ಲಿ ಇಳಿಯಿತು ಮತ್ತು ಅವಳು ಸ್ಪಷ್ಟವಾಗಿ ಆಘಾತಕ್ಕೆ ಒಳಗಾದಳು. ಸಂಗೀತ ಕಚೇರಿಗಳಿಗೆ ಹಾಜರಾಗುವುದು ಅಂದರೆ ನೀವು ಇಷ್ಟಪಡುವ ಸಂಗೀತವು ಡಿಜಿಟಲ್ ಅಥವಾ ಭೌತಿಕ ಸ್ವರೂಪದಿಂದ ಜೀವಂತ ಉಸಿರಾಟದ ಅನುಭವಕ್ಕೆ ಮೀರಿದ ಜಗತ್ತಿಗೆ ಹೆಜ್ಜೆ ಹಾಕಿದಂತೆ. ಲೈವ್ ಪ್ರದರ್ಶನದ ಸಂಭ್ರಮವನ್ನು ಹಂಚಿಕೊಳ್ಳಲು ಉತ್ಸುಕರಾಗಿರುವ ನೀವು ಅಭಿಮಾನಿಗಳ ಸಮುದ್ರವನ್ನು ನೇರವಾಗಿ ಉತ್ಸಾಹವೂ ಹೆಚ್ಚಾಗುತ್ತದೆ. ಆದರೆ ಅಭಿಮಾನಿಗಳು ಕಲಾವಿದರ ಮೇಲೆ ವಸ್ತುಗಳನ್ನು ಎಸೆಯುವ ಮೂಲಕ ಪ್ರದರ್ಶನಗಳಿಗೆ ಅಡ್ಡಪಡಿಸುವ ಮೂಲಕ ಅವರನ್ನು ಅಗೌರವಗೊಳಿಸಿದಾಗ ಸಂಗೀತ ಮತ್ತು ಕಲಾತ್ಮಕತೆಯ ಆಚರಣೆ ಏನಾಗಬೇಕು ಎಂಬುದರ ಮೇಲೆ ಕರಿನೆರಳು ಬೀಳುತ್ತದೆ. ಸುನಿಧಿ ಚೌಹಾಣ್ ಅವರು ಪ್ರದರ್ಶನ ನೀಡುತ್ತಿರುವಾಗ ಪ್ರೇಕ್ಷಕರಿಂದ ಯಾರೋ ನೀರಿನ ಬಾಟಲಿಯನ್ನು ಎಸೆದಾಗ ಅವರು ಹೇಗೆ ಪ್ರತಿಕ್ರಿಯಿಸಿದರು ಎಂಬುದನ್ನು ವೈರಲ್ ವಿಡಿಯೋ ತೋರಿಸುತ್ತದೆ. ಬಾಟಲಿಯು ಅವಳ ಪಕ್ಕದಲ್ಲಿ ಇಳಿಯಿತು ಮತ್ತು ಅವಳು ಸ್ಪಷ್ಟವಾಗಿ ಆಘಾತಕ್ಕೆ ಒಳಗಾದಳು. ಸಂಗೀತ ಕಚೇರಿಗಳಿಗೆ ಹಾಜರಾಗುವುದು ಅಂದರೆ ನೀವು ಇಷ್ಟಪಡುವ ಸಂಗೀತವು ಡಿಜಿಟಲ್ ಅಥವಾ ಭೌತಿಕ ಸ್ವರೂಪದಿಂದ ಜೀವಂತ ಉಸಿರಾಟದ ಅನುಭವಕ್ಕೆ ಮೀರಿದ ಜಗತ್ತಿಗೆ ಹೆಜ್ಜೆ ಹಾಕಿದಂತೆ. ಲೈವ್ ಪ್ರದರ್ಶನದ ಸಂಭ್ರಮವನ್ನು ಹಂಚಿಕೊಳ್ಳಲು ಉತ್ಸುಕರಾಗಿರುವ ನೀವು ಅಭಿಮಾನಿಗಳ ಸಮುದ್ರವನ್ನು ನೇರವಾಗಿ ಉತ್ಸಾಹವೂ ಹೆಚ್ಚಾಗುತ್ತದೆ. ಆದರೆ ಅಭಿಮಾನಿಗಳು ಕಲಾವಿದರ ಮೇಲೆ ವಸ್ತುಗಳನ್ನು ಎಸೆಯುವ ಮೂಲಕ ಪ್ರದರ್ಶನಗಳಿಗೆ ಅಡ್ಡಪಡಿಸುವ ಮೂಲಕ ಅವರನ್ನು ಅಗೌರವಗೊಳಿಸಿದಾಗ ಸಂಗೀತ ಮತ್ತು ಕಲಾತ್ಮಕತೆಯ ಆಚರಣೆ ಏನಾಗಬೇಕು ಎಂಬುದರ ಮೇಲೆ ಕರಿನೆರಳು ಬೀಳುತ್ತದೆ. ಸುನಿಧಿ ಚೌಹಾಣ್ ಅವರು ಪ್ರದರ್ಶನ ನೀಡುತ್ತಿರುವಾಗ ಪ್ರೇಕ್ಷಕರಿಂದ ಯಾರೋ ನೀರಿನ ಬಾಟಲಿಯನ್ನು ಎಸೆದಾಗ ಅವರು ಹೇಗೆ ಪ್ರತಿಕ್ರಿಯಿಸಿದರು ಎಂಬುದನ್ನು ವೈರಲ್ ವಿಡಿಯೋ ತೋರಿಸುತ್ತದೆ. ಬಾಟಲಿಯು ಅವಳ ಪಕ್ಕದಲ್ಲಿ ಇಳಿಯಿತು ಮತ್ತು ಅವಳು ಸ್ಪಷ್ಟವಾಗಿ ಆಘಾತಕ್ಕೆ ಒಳಗಾದಳು. ಸಂಗೀತ ಕಚೇರಿಗಳಿಗೆ ಹಾಜರಾಗುವುದು ಅಂದರೆ ನೀವು ಇಷ್ಟಪಡುವ ಸಂಗೀತವು ಡಿಜಿಟಲ್ ಅಥವಾ ಭೌತಿಕ ಸ್ವರೂಪದಿಂದ ಜೀವಂತ ಉಸಿರಾಟದ ಅನುಭವಕ್ಕೆ ಮೀರಿದ ಜಗತ್ತಿಗೆ ಹೆಜ್ಜೆ ಹಾಕಿದಂತೆ. ಲೈವ್ ಪ್ರದರ್ಶನದ ಸಂಭ್ರಮವನ್ನು ಹಂಚಿಕೊಳ್ಳಲು ಉತ್ಸುಕರಾಗಿರುವ ನೀವು ಅಭಿಮಾನಿಗಳ ಸಮುದ್ರವನ್ನು ನೇರವಾಗಿ ಉತ್ಸಾಹವೂ ಹೆಚ್ಚಾಗುತ್ತದೆ. ಆದರೆ ಅಭಿಮಾನಿಗಳು ಕಲಾವಿದರ ಮೇಲೆ ವಸ್ತುಗಳನ್ನು ಎಸೆಯುವ ಮೂಲಕ ಪ್ರದರ್ಶನಗಳಿಗೆ ಅಡ್ಡಪಡಿಸುವ ಮೂಲಕ ಅವರನ್ನು ಅಗೌರವಗೊಳಿಸಿದಾಗ ಸಂಗೀತ ಮತ್ತು ಕಲಾತ್ಮಕತೆಯ ಆಚರಣೆ ಏನಾಗಬೇಕು ಎಂಬುದರ ಮೇಲೆ ಕರಿನೆರಳು ಬೀಳುತ್ತದೆ. ಸುನಿಧಿ ಚೌಹಾಣ್ ಅವರು ಪ್ರದರ್ಶನ ನೀಡುತ್ತಿರುವಾಗ ಪ್ರೇಕ್ಷಕರಿಂದ ಯಾರೋ ನೀರಿನ ಬಾಟಲಿಯನ್ನು ಎಸೆದಾಗ ಅವರು ಹೇಗೆ ಪ್ರತಿಕ್ರಿಯಿಸಿದರು ಎಂಬುದನ್ನು ವೈರಲ್ ವಿಡಿಯೋ ತೋರಿಸುತ್ತದೆ. ಬಾಟಲಿಯು ಅವಳ ಪಕ್ಕದಲ್ಲಿ ಇಳಿಯಿತು ಮತ್ತು ಅವಳು ಸ್ಪಷ್ಟವಾಗಿ ಆಘಾತಕ್ಕೆ ಒಳಗಾದಳು. ಸಂಗೀತ ಕಚೇರಿಗಳಿಗೆ ಹಾಜರಾಗುವುದು ಅಂದರೆ ನೀವು ಇಷ್ಟಪಡುವ ಸಂಗೀತವು ಡಿಜಿಟಲ್ ಅಥವಾ ಭೌತಿಕ ಸ್ವರೂಪದಿಂದ ಜೀವಂತ ಉಸಿರಾಟದ ಅನುಭವಕ್ಕೆ ಮೀರಿದ ಜಗತ್ತಿಗೆ ಹೆಜ್ಜೆ ಹಾಕಿದಂತೆ. ಲೈವ್ ಪ್ರದರ್ಶನದ ಸಂಭ್ರಮವನ್ನು ಹಂಚಿಕೊಳ್ಳಲು ಉತ್ಸುಕರಾಗಿರುವ ನೀವು ಅಭಿಮಾನಿಗಳ ಸಮುದ್ರವನ್ನು ನೇರವಾಗಿ ಉತ್ಸಾಹವೂ ಹೆಚ್ಚಾಗುತ್ತದೆ. ಆದರೆ ಅಭಿಮಾನಿಗಳು ಕಲಾವಿದರ ಮೇಲೆ ವಸ್ತುಗಳನ್ನು ಎಸೆಯುವ ಮೂಲಕ ಪ್ರದರ್ಶನಗಳಿಗೆ ಅಡ್ಡಪಡಿಸುವ ಮೂಲಕ ಅವರನ್ನು ಅಗೌರವಗೊಳಿಸಿದಾಗ ಸಂಗೀತ ಮತ್ತು ಕಲಾತ್ಮಕತೆಯ ಆಚರಣೆ ಏನಾಗಬೇಕು ಎಂಬುದರ ಮೇಲೆ ಕರಿನೆರಳು ಬೀಳುತ್ತದೆ. ಸುನಿಧಿ ಚೌಹಾಣ್ ಅವರು ಪ್ರದರ್ಶನ ನೀಡುತ್ತಿರುವಾಗ ಪ್ರೇಕ್ಷಕರಿಂದ ಯಾರೋ ನೀರಿನ ಬಾಟಲಿಯನ್ನು ಎಸೆದಾಗ ಅವರು ಹೇಗೆ ಪ್ರತಿಕ್ರಿಯಿಸಿದರು ಎಂಬುದನ್ನು ವೈರಲ್ ವಿಡಿಯೋ ತೋರಿಸುತ್ತದೆ. ಬಾಟಲಿಯು ಅವಳ ಪಕ್ಕದಲ್ಲಿ ಇಳಿಯಿತು ಮತ್ತು ಅವಳು ಸ್ಪಷ್ಟವಾಗಿ ಆಘಾತಕ್ಕೆ ಒಳಗಾದಳು.